ಪ್ರತಿಯೊಬ್ಬ ಕೆಎಎಸ್ ಅಭ್ಯರ್ಥಿಯು ಈ ವಿಡಿಯೋ ನೋಡ್ಲೇಬೇಕು. ಕೆಎಎಸ್ ಅಭ್ಯರ್ಥಿಗಳು ನಿನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಆದ್ರೆ ಇವತ್ತು ವಿಜಯನಗರ ಎಂಎಲ್ಎ ಕೃಷ್ಣಪ್ಪ ಅವರನ್ನ ಭೇಟಿ ಮಾಡಲು ಹೋಗುತ್ತಿದ್ದಾಗ ಕೆಎಎಸ್ ಆಸ್ಪಿರೆಂಟ್ಸ್ ಹಾಗೂ ಆಕ್ಸಾ ಅಧ್ಯಕ್ಷರಾದ ಕಾಂತ್ ಕುಮಾರ್ ಅವರನ್ನ ಪೊಲೀಸರು ನಡು ರಸ್ತೆಯಿಂದಲೇ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಗವರ್ನರ್ನ ಮೀಟ್ ಆಗಿ ಅವರಿಗೆ ಮನವಿ ಸಲ್ಲಿಸೋ ಪ್ಲಾನ್ ಇತ್ತು. ಆದ್ರೆ ಈಗ ನಡು ರಸ್ತೆಯಿಂದಲೇ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿರೋದೇಕೆ? ಇವತ್ತು ಬೆಳಗ್ಗೆ ನಾವು ಎಂಎಲ್ಎ ಕೃಷ್ಣಪ್ಪ ಸರ್ ಮನೆಗೆ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಸರ್ ಭೇಟಿ ಮಾಡೋಣ ಅಂತ ಕೆಎಎಸ್ ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಇವತ್ತು ಮಧ್ಯಾಹ್ನ ಗವರ್ನರ್ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮನ್ನು ವಿಜಯನಗರ ಪೊಲೀಸ್ ಸ್ಟೇಷನ್ನವರು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದಿದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಕೃಷ್ಣಪ್ಪ ಸರ್ಗೆ ಭೇಟಿ ಮಾಡೋಣ ಅಂತ ಹೋಗ್ತಾ ಇದ್ವಿ, ವಿಜಯನಗರ ಎಂಎಲ್ಎ ಸರ್. ಆದರೆ ಇಲ್ಲಿ ಪೊಲೀಸರು ಕರ್ಕೊಂಬಂದು ನನ್ನ ಮತ್ತು ಸ್ವಲ್ಪ ಹುಡುಗರನ್ನ ವಿಜಯನಗರ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದಾರೆ. ದಯವಿಟ್ಟು ನನ್ನನ್ನು ಇಟ್ಕೊಂಡ್ರೂ ಪರವಾಗಿಲ್ಲ, ಆ ಕೆಎಎಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕು. ಇವತ್ತು ನಾವು ಏನೇನು ಪ್ಲ್ಯಾನ್ ಇತ್ತಂದರೆ ಗವರ್ನರ್ ಭೇಟಿ ಮಾಡೋದಿದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಪ್ರತಿಯೊಬ್ಬ ಕೆಎಎಸ್ ಆಸ್ಪಿರೆಂಟ್ಸ್ಗೂ ಈ ವಿಡಿಯೋ ತಲುಪಬೇಕು. ಈ ವಿಡಿಯೋವನ್ನ ಡಿಲೀಟ್ ಮಾಡಿಸೋದಕ್ಕಿಂತ ಮುಂಚೆ ಎಲ್ಲರೂ ಶೇರ್ ಮಾಡಿ.